ಇನ್ನು ಬಿಜೆಪಿಯಲ್ಲಿ ತಲ್ಲಣಕ್ಕೆ ಕಾರಣವಾಗಿರುವಂತಹ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ನಿನ್ನೆ ವೈರಲ್ ಆದಂತಹ ಒಂದು ಆಡಿಯೋ. ಸೊ ಅದು ಸದಾನಂದ ಗೌಡ್ರದ್ದು ಅಂತ ಹೇಳಲಾಗ್ತಾ ಇರುವಂತಹ ಒಂದು ಆಡಿಯೋ. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ದಾರೆ. ಬಹುಶಃ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರ ಒಂದು ವಿಚಾರ, ಇನ್ನೊಂದೆರಡು ತಿಂಗಳು ಹೋಗ್ಲಿ, ಅವರಾಗೆ ಟರ್ಮ್ ಮುಗಿಯುತ್ತೆ, ಅದಾದ್ಮೇಲೆ ಕಿಕ್ಔಟ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ, ಸದಾನಂದ ಗೌಡ್ರೇ ಹೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇವೆ. ಈ ಆಡಿಯೋ ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಕೆಲವೊಂದಷ್ಟು ಜನ ಹರಿಹಾಯುವಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡಿದ್ರು. ಸದಾನಂದ ಗೌಡ್ರು ಡೆಲ್ಲಿಗೆ ಹೋಗ್ತಾರೆ ಅಂತಿತ್ತು, ಬಟ್ ಡೆಲ್ಲಿಗೆ ಹೋಗ್ಲಿಲ್ಲ, ಅವ್ರು ಇಲ್ಲೇ ಉಳ್ಕೊಂಡಿದ್ದಾರೆ. ಬಹುಶಃ ಅವರಿಗೆ ಇನ್ನೂ ಹೈಕಮಾಂಡ್ನಿಂದ ಬುಲಾವ್ ಬಂದಿಲ್ಲ ಅಂತ ಅನ್ಸುತ್ತೆ. ಬಟ್ ಈ ವಿಚಾರ BY ವಿಜಯೇಂದ್ರ ಅವರಿಗೆ ಬೇಸರ ತರಿಸಿದೆ. ಇದು ಸದಾನಂದ ಗೌಡ್ರೇ ಮಾತಾಡಿದ್ದಾರೆ ಅನ್ನುವಂಥದ್ದನ್ನ ಅವ್ರು ಅನ್ಕೊಂಡಿದ್ದಾರೆ. ಈಗ BY ವಿಜಯೇಂದ್ರ ಅವ್ರಿಗೂ ಕೂಡ ಅದು ಗೊತ್ತಾಗಿದೆ. ಅವ್ರು ಹೇಳೋದು, ನನ್ನನ್ನು ಕಿಕ್ಔಟ್ ಅಂದ್ರೆ ಒದ್ದು ಹೊರಗಾಕಿ ಅಂತ ಪದ ಪ್ರಯೋಗವನ್ನ ಮಾಡ್ತಾ ಇದಾರಲ್ಲ, ಅಂತ ತಪ್ಪು ನಾನೇನು ಮಾಡಿದ್ದೀನಿ ಅಂತ ಹೇಳಿ ತಮ್ಮ ಆಪ್ತರ ಹತ್ರ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರಂತೆ. ಹಾಗಾದ್ರೆ ಈ ಆಡಿಯೋ ವೈರಲ್ ಆಗಿರುವಂತಹ ಒಂದು ವಿಚಾರ ಇವತ್ತೇನೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ, ಬನ್ನಿ ನೋಡೋಣ. July, August, September, October, kick him out. ಅನ್ನದಲ್ಲದಂತ ಆಡಿಯೋ, ಇದರ ಬಗ್ಗೆ ನೋ ಕಮೆಂಟ್ಸ್. ಯಾರೋ ಹೇಳೋದ್ರಿಂದ ಏನು ನಮ್ಮ ನಾಯಕತ್ವ ತೀರ್ಮಾನ ಏನಾಗಲ್ಲ. ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆ ನನಗೆ ಅಸೈನ್ಮೆಂಟ್ ಇಲ್ಲ. ಆ ಮಹಾಪುರುಷರು ಯಾರು? ಯಾಕೆ ಕಾಂಗ್ರೆಸ್ನವರೇ ಮಾಡಿರ್ಬೋದಪ್ಪ, ಯಾಕೆ ಗೊತ್ತು? ಕಿಕ್ ಹಿಮ್ ಔಟ್. ಅಕ್ಟೋಬರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಕಿತ್ತಾಕ್ಬಿಡಿ. ಇದೇ ಒಂದು ಆಡಿಯೋ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಸೃಷ್ಟಿಸಿದೆ. ತಮ್ಮದೇ ನಾಯಕರು ಅಚ್ಚರಿಗೊಳಿಸುವಂತೆ ಮಾಡಿದೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕುರಿತು ಸದಾನಂದ ಗೌಡ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗ್ತಿದೆ. ಒದ್ದು ಹೊರಗಾಕಿ ಎಂಬ ಪದ ಪ್ರಯೋಗಕ್ಕೆ ಆಪ್ತರ ಬಳಿ ವಿಜಯೇಂದ್ರ ಬೇಸರ ಹೊರಹಾಕಿದ್ದಾರೆ. July starting after July, August, September, October, kick him out. Okay. If you do it now, his team again will Lingats, again they may start. But if after the completion, if he is replaced by some good man, then automatically Pradeep ji, everything will go smooth. That is my opinion. ಮಾಜಿ ಸಿಎಂ ಸದಾನಂದ ಗೌಡ ಬೇಸರ ಹೊರ ಹಾಕ್ತಿರೋದು ಇದೇ ಮೊದಲೇನಲ್ಲ. ಸಾಕಷ್ಟು ಬಾರಿ ಪಕ್ಷದೊಳಗಿನ ಬೆಳವಣಿಗೆ ಬಗ್ಗೆ ಕಿಡಿಕಾರಿದ್ದಾರೆ. ನಡವಳಿಕೆಗಳನ್ನ ತಾವೇ ಪ್ರಶ್ನಿಸಿದ್ದಾರೆ. DVS ನಡೆಗೆ ಇದೀಗ ಬೇಸರ ಹೊರಹಾಕಿರೋ ವಿಜಯೇಂದ್ರ ಹೈಕಮಾಂಡ್ ಗಮನಕ್ಕೂ ತರೋಕೆ ಮುಂದಾಗಿದ್ದಾರೆ. ಒದ್ದು ಹೊರಹಾಕಿ ಎಂಬ ಪದಪ್ರಯೋಗಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅಸಮಾಧಾನ ಹೊರಹಾಕಿದ್ದಾರೆ. ಅಂಥ ತಪ್ಪು ನಾನೇನ್ ಮಾಡಿದ್ದೀನಿ ಅಂತ ಆಪ್ತರ ಬಳಿ ವಿಜಯೇಂದ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ವೈರಲ್ ಆಡಿಯೋ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಲು ವಿಜಯೇಂದ್ರ ನಿರ್ಧಾರ ಮಾಡಿದ್ದಾರೆ. ಸದಾನಂದ ಗೌಡರ ಇತ್ತೀಚಿನ ಹೇಳಿಕೆ ಬಗ್ಗೆ ರಾಜ್ಯ ನಾಯಕರಲ್ಲಿ ಅಸಮಾಧಾನ ಇದೆ. ಇನ್ನು ಸಿಎಂ DKಶಿಯನ್ನ ಸದಾನಂದ ಗೌಡ ಹೊಗಳಿದ ಬಗ್ಗೆಯೂ ಪಕ್ಷದೊಳಗೆ ಆಕ್ಷೇಪ ಇದೆ. ಇತ್ತೀಚಿನ ದಿನಗಳಲ್ಲಿ ಪಕ್ಷದ ಚೌಕಟ್ಟು ಮೀರಿ DVS ಮಾತನಾಡ್ತಿದ್ದಾರೆ. ಆಂತರಿಕ ವಿಚಾರಗಳ ಬಗ್ಗೆ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕ್ತಿರೋದು ವಿಜಯೇಂದ್ರಗೆ ಸಿಟ್ಟು ತರಿಸಿದೆ. ನಿನ್ನೆ ರಾತ್ರಿಯೇ ಸದಾನಂದ ಗೌಡ ಡೆಲ್ಲಿಗೆ ತೆರಳುತ್ತಾರೆ ಎಂಬ ಮಾಹಿತಿ ಇತ್ತು. ಆದರೆ ಇದುವರೆಗೂ ಬಿಜೆಪಿ ಹೈಕಮಾಂಡ್ನಿಂದ DVSಗೆ ಕರೆ ಬಂದಿಲ್ಲ. ಅಡ್ಡ ಮತದಾನ, ವಿಜಯೇಂದ್ರರಿಂದ ಹಿರಿಯರ ಸಲಹೆ ಕಡೆಗಣನೆ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ದೂರು ಕೊಡಲು ಹೋಗ್ತಾರೆ ಎನ್ನಲಾಗಿತ್ತು. ಆದರೆ ಆಡಿಯೋ ವೈರಲ್ ಹಿನ್ನೆಲೆಯಲ್ಲಿ ಸದಾನಂದ ಗೌಡರು ದೆಹಲಿ ಪ್ರವಾಸ ಮೊಟಕುಗೊಳಿಸಿದ್ದಾರೆ. ಹೈಕಮಾಂಡ್ ಬುಲಾವ್ಗಾಗಿ DV ಸದಾನಂದ ಗೌಡರು ಕಾಯ್ತಿದ್ದಾರಾ ಅನ್ನೋದು ಗೊತ್ತಿಲ್ಲ. ಯಾರೋ ಹೇಳೋದ್ರಿಂದ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೋದಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರೆ, CT ರವಿ ಮಾತನಾಡಿ ಇದರಲ್ಲಿ ನಾನಿಲ್ಲ ಅಂದಿದ್ದಾರೆ. ಈಗಾಗಲೇ ಸದಾನಂದ ಗೌಡ್ರು ಹೇಳಿದ್ದಾರೆ, ಅದು ಆಡಿಯೋ ನಂದೇ ಅಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಯಾರೋ ಹೇಳೋದ್ರಿಂದ ಏನು ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಏನಾಗಲ್ಲ. ಅದು ಆಲ್ ಇಂಡಿಯಾ ಪಾರ್ಟಿ ಇರೋದ್ರಿಂದ ತೀರ್ಮಾನ ಅಲ್ಲಿ ಆಲ್ ಇಂಡಿಯಾದಲ್ಲೇ ಆಗುತ್ತೆ. ನೀವು ಸದಾನಂದ ಗೌಡ್ರೆ ನಿರಾಕರಿಸಿದಾರಲ್ಲ, ನಾನು ಕೇಳಿದ್ರೆ ನನಗೆ ಬರೀ ಅಡ್ಡ ಮತದ ಬಗ್ಗೆ ಮಾತ್ರ ಸತ್ಯ ಶೋಧನೆ ಮಾಡಿ ವರದಿ ಕೂಡ ಕೇಳಿದ್ದು. ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆನೂ ನನಗೆ ಅಸೈನ್ಮೆಂಟ್ ಇಲ್ಲ. ಮತ್ತೆ ನಾವೇನು ಎಲ್ಲದ್ರ ಬಗ್ಗೆನೂ ಎಕ್ಸ್ಪರ್ಟು ಅಲ್ಲ, ಮತ್ತೆ ಎಲ್ಲದ್ರ ಬಗ್ಗೆನೂ ಮೂಗು ತೋರಿಸೋ ಸ್ವಭಾವನೂ ನನಗಿಲ್ಲ. ಅವರು ನಂದಲ್ಲ ಅಂತ ಹೇಳಿದಾರಲ್ಲ ಸದಾನಂದ ಗೌಡರು, ನಂದಲ್ಲ ಅಂದ್ಮೇಲೆ ನಾನೇ ಕಾಮೆಂಟ್ಸ್ ಮಾಡೋದು ಸರಿ ಹೋಗುತ್ತೆ. ಕಾಂಗ್ರೆಸ್ನವರೇ ಆಡಿಯೋ ಮಾಡಿರಬಹುದು ಅಂತ ಬಿಜೆಪಿ ಶಾಸಕ ಅಶ್ವತ್ಥ ನಾರಾಯಣ್ ಅನುಮಾನ ವ್ಯಕ್ತಪಡಿಸಿದ್ರು. ಆ ಮಹಾಪುರುಷರು ಯಾರು? ಎಲ್ಲಿಂದ ಬರ್ತು? ಇದು ಸೋರ್ಸ್ ಎಲ್ಲಿ? ನನಗೂ ಗೊತ್ತಿಲ್ಲಪ್ಪ. ಅವ್ರು ಇಲ್ಲ ಅಂತ ಹೇಳಿದರೆ ಇದು ಹುಟ್ಟ ಹಾಕಿರುವಂಥದ್ದು ಆಗಿರ್ಬೋದು ಅಂತ ನಾನು ಹೇಳ್ಬೋದು. ಗೊಂದಲ ಹೆಂಗಾಗಿದೆ? ಯಾರೋ ಹುಟ್ಟ ಹಾಕೊಂಡ್ರೆ ಗೊಂದಲ ಹೆಂಗಾಗುತ್ತೆ? ಯಾರೋ ಉದ್ದೇಶಪೂರ್ವಕವಾಗಿ ಹುಟ್ಟ ಹಾಕೋಂಥವ್ರು ಇದ್ದಾರೆ, ಹುಟ್ಟ ಹಾಕಿರ್ಬೋದೇನಪ್ಪ. ಯಾಕೆ ಕಾಂಗ್ರೆಸ್ನವರೇ ಮಾಡಿರ್ಬೋದಪ್ಪ, ಯಾಕೆ ಗೊತ್ತು? ಮಾಡಿರ್ಬೋದಪ್ಪ, ಯಾರಿಗೆ ಗೊತ್ತು? ಇದು DV ಸದಾನಂದ ಗೌಡರೇ ಮಾತನಾಡಿರೋ ಆಡಿಯೋ ಅಂತ ಹೇಳಲಾಗ್ತಿದೆ. ಅವರದ್ದು ಅಲ್ವೇ ಅಲ್ಲ ಅಂತ ಬಿಜೆಪಿ ಕೆಲ ನಾಯಕರು ಹೇಳ್ತಿದ್ದಾರೆ. ಆದ್ರೆ ಬಿಜೆಪಿ ಶಾಸಕ ಅಶ್ವತ್ಥ ನಾರಾಯಣ್ ಕಾಂಗ್ರೆಸ್ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.